ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಗಿರೀಶ, ಕಿರಿಯ ಇಂಜಿನಿಯರ್, KPDCL ಚಿಕ್ಕಮಗಳೂರು. ಗಣಕರಂಗ ಧಾರವಾಡ ಇವರು ಆಯೋಜಿಸಿರುವ ಭಾರತದ ಪ್ರಜೆಗಳಾದ ನಾವು ಎಂಬ ಲೇಖನ ಸ್ಪರ್ಧೆಯಲ್ಲಿ ನನ್ನ ಲೇಖನ ನಮ್ಮ ಸಂವಿಧಾನ, ಸಮಾನತೆ, ಏಕತೆ, ಸಹಬಾಳ್ವೆಯ ಮಧುಬನ. ಒಂದು ಕಾಲದಲ್ಲಿ ಅಸಮಾನತೆ, ಅಸಹಿಷ್ಣುತೆ, ಲಿಂಗಭೇದ, ಜಾತಿ, ವರ್ಣಭೇದ ತುಂಬಿದ ಈ ನಮ್ಮ ದೇಶದಲ್ಲಿ ಎಲ್ಲ ವರ್ಗದ, ಎಲ್ಲ ಭಾಷೆಯ, ಎಲ್ಲ ಧರ್ಮದ ಜನರಿಗೂ, ಎಲ್ಲ ವರ್ಗದ ಜನರಿಗೂ ಏಕತೆ ಮತ್ತು ಸಹಬಾಳ್ವೆಯಿಂದ ಬಾಳುವಂಥ ಘನತೆ ಮತ್ತು ಗೌರವವನ್ನು ತಂದುಕೊಟ್ಟಿದ್ದು ನಮ್ಮ ಹೆಮ್ಮೆಯ ಭಾರತ ಸಂವಿಧಾನ. ವಿವಿಧ ಜಾತಿ ಮತ್ತು ಧರ್ಮಗಳಿಂದ ಕೂಡಿದ ಈ ನಮ್ಮ ದೇಶಕ್ಕೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಮಾನತೆಯನ್ನು ನೀಡಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿಸಿದ ಈ ನಮ್ಮ ಭಾರತದ ಸಂವಿಧಾನವೆಂಬ ಮಹಾಕಾವ್ಯವನ್ನು ನಮಗೆ ನೀಡಿದ ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮ್ಮ ಕೋಟಿ ಕೋಟಿ ನಮನಗಳು. ಜಾತೀಯತೆ, ಅಸಮಾನತೆ, ಅಸ್ಪೃಶ್ಯತೆಯಿಂದ ನಲುಗಿ ಹೋಗಿದ್ದ ಈ ಭಾರತಕ್ಕೆ ಒಂದು ಅದ್ಭುತವಾದ ಸಂವಿಧಾನ ರಚಿಸಲು ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 8 ದಿನಗಳ ಕಾಲ ಶ್ರಮಿಸಿ ಭಾರತ ದೇಶಕ್ಕೆ ವಿಶ್ವಶ್ರೇಷ್ಠ ಸಂವಿಧಾನವನ್ನು 1948 ನವೆಂಬರ್ 5 ಸಂವಿಧಾನ ರಚನಾ ಸಭೆಯ ಮುಂದೆ ಮಂಡಿಸಿ ಅನೇಕ ತಿದ್ದುಪಡಿಗಳ ನಂತರ 395 ವಿಧಿಗಳು ಮತ್ತು 8 ಅನುಚ್ಛೇದಗಳನ್ನು ಹೊಂದಿಸಿ 1949 ಇಸವಿಯ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡೆವು. 1950 ಜನವರಿ 26 ಜಾರಿಗೆ ತರಲಾಯಿತು. ಒಂದು ಕಾಲದಲ್ಲಿ ಮನು ಧರ್ಮಶಾಸ್ತ್ರವನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದ ಈ ದೇಶಕ್ಕೆ ಸ್ವತಂತ್ರ, ಸಮಾನತೆ ನೀಡಿ ಉಸಿರುಗಟ್ಟಿದ್ದ ವಾತಾವರಣದಿಂದ ದೇಶದ ಪ್ರಜೆಗಳನ್ನು ಹೊರತಂದು ಶಿಕ್ಷಣ, ಆರ್ಥಿಕ, ಸಾಮಾಜಿಕ ಸಮಾನತೆ ನೀಡಿ ಗೌರವಯುತ ಬದುಕು ಕಟ್ಟಿಕೊಳ್ಳಲು ತನ್ನ ದಿವ್ಯ ದೃಷ್ಟಿಯಿಂದ ಶಕ್ತಿ ನೀಡಿ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದ ನಮ್ಮ ಭಾರತದ ಸಂವಿಧಾನ ನಮ್ಮೆಲ್ಲರಿಗೂ ಹೆಮ್ಮೆ. ಬ್ರಿಟಿಷ್ ಭಾರತದ ಕಾರ್ಮಿಕ ಸಚಿವರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಧನೆ ತುಂಬ ಇದೆ. ಅವರು ಕಾರ್ಮಿಕರಿಗೆ 8 ಗಂಟೆಗಳ ಕರ್ತವ್ಯ ಅವಧಿ ನಿಗದಿಪಡಿಸಿದರು ಹಾಗೂ ಮಹಿಳೆಯರಿಗೂ ಅನುಕೂಲವಾಗುವಂತೆ ಅನೇಕ ಕಾನೂನುಗಳನ್ನು ಜಾರಿಗೆ ತಂದರು ಹಾಗೂ ವಿದ್ಯುತ್ ಯೋಜನೆಗಳನ್ನು ಜಾರಿಗೆ ತಂದರು. ಅವರ ಈ ಸಾಧನೆಗಳು ಬಾಬಾ ಸಾಹೇಬರ ಜನಪ್ರಿಯತೆ ಉತ್ತುಂಗೇರಿಸಿದ್ದವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರು ಕರೆದಿದ್ದ ದುಂಡು ಮೇಜಿನ ಸಭೆಗೆ ಭಾಗವಹಿಸಲು ನಮ್ಮ ಭಾರತೀಯ ಪಟ್ಟಭದ್ರ ಹಿತಾಸಕ್ತಿಗಳು ವಿರೋಧಿಸಿದವು. ಆದರೂ ಅವರು ತಮ್ಮ ಪ್ರಖರ ಪಾಂಡಿತ್ಯ ಹಾಗೂ ಜ್ಞಾನದಿಂದ ಬ್ರಿಟಿಷರಿಂದ ತಮ್ಮ ಜನರಿಗೆ ಮತ್ತು ಮಹಿಳೆಯರಿಗೆ ನ್ಯಾಯ ಕೊಡಿಸಲು ಹೋರಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸ್ವಂತ ಹಿತಾಸಕ್ತಿಗಾಗಿ ಹೋರಾಡದೆ ದೇಶದ ಜನರ ಒಳಿತಿಗಾಗಿ ಹೋರಾಡಿದರು. ಇದರಿಂದ ಅವರು ತಮ್ಮ ಕುಟುಂಬ ಮತ್ತು ಮಕ್ಕಳನ್ನು ಕಳೆದುಕೊಳ್ಳಬೇಕಾಯಿತು. ಅತ್ಯಂತ ಬಡತನದ ಶೋಷಣೆಯನ್ನು ಕಂಡು ಬೆಳೆದ ಬಾಬಾ ಸಾಹೇಬರು ಕಷ್ಟಪಟ್ಟು ಜ್ಞಾನವನ್ನು ಸಂಪಾದಿಸಿ ಈ ದೇಶದ ಪ್ರಜೆಗಳಿಗಾಗಿ ಅದನ್ನು ಕಾಯ ವಾಚ ಮನಸ ಅರ್ಪಿಸಿದರು. ಸ್ವತಂತ್ರ ಭಾರತದಲ್ಲಿ ಇಂದು ನಾವೆಲ್ಲರೂ ಉತ್ತಮ ಶಿಕ್ಷಣ, ಆರ್ಥಿಕ ಸ್ವಾವಲಂಬನೆ, ಸಮಾನತೆಯಿಂದ ಸಹಬಾಳ್ವೆಯಿಂದ ಬದುಕುತ್ತಿದ್ದೇವೆ ಎಂದರೆ ಅದಕ್ಕೆ ನಮ್ಮ ಭಾರತದ ಸಂವಿಧಾನವೇ ಮೂಲ ಕಾರಣ. ಜಗತ್ತಿನ ಎಲ್ಲ ಇತರೆ ದೇಶಗಳಿಗಿಂತ ನಾನಾ ಧರ್ಮ ಜಾತಿಗಳಿಂದ ಕೂಡಿದ ವಿಭಿನ್ನ ಸಮೃದ್ಧಿ ದೇಶವಾಗಿ ಬಾಳುತ್ತಿರುವ ನಾವುಗಳು ಈ ದೇಶದ ಕಾನೂನುಗಳನ್ನು, ಕಟ್ಟಳೆಗಳನ್ನು ಪಾಲಿಸಿಕೊಂಡು ನಡೆಯಬೇಕಾಗಿತ್ತು. ಶಾಂತಿ, ನೆಮ್ಮದಿ ತುಂಬಿದ ಈ ನಾಡಿನಲ್ಲಿ ಕೆಲವೇ ಬೆರಳೆಣಿಕೆಯಷ್ಟು ಇರುವ ಸಣ್ಣ ಬುದ್ಧಿಯ ಸಂವಿಧಾನ ವಿರೋಧಿ ಜನರ ಸರಿದಾರಿಗೆ ತಂದು ಏಕತೆಯನ್ನು ಉಳಿಸಿಕೊಂಡು ನಮ್ಮ ಈ ಭವ್ಯ ಭಾರತದ ಸಂವಿಧಾನವನ್ನು ಕಾಪಾಡಿಕೊಂಡು ವಿಶ್ವದ ಜನರೊಂದಿಗೆ ಶಾಂತಿ, ಸಹಬಾಳ್ವೆಯ ಬದುಕು ನಡೆಸಬೇಕಾಗಿದೆ. ಇದು ಭಾರತದ ಪ್ರಜೆಗಳಾದ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ವಿಶ್ವದಲ್ಲಿಯೇ ಅತಿ ಹೆಚ್ಚು ಮಾನವ ಯುವಶಕ್ತಿಯನ್ನು ಹೊಂದಿರುವ ಭಾರತದ ಪ್ರಜೆಗಳಾದ ನಾವುಗಳು ನಮ್ಮ ಸಂವಿಧಾನವು ನಮಗೆ ಕೊಟ್ಟಿರುವ ಹಕ್ಕುಗಳನ್ನು ಚಲಾಯಿಸಿ ನಮಗೆ ಬೇಕಾದ ಸಮಾನತೆ, ಏಕತೆ, ಜಾತ್ಯತೀತ ಮನೋಭಾವನೆಯ ಶಾಸಕಾಂಗಗಳನ್ನು ಆಯ್ಕೆ ಮಾಡಿಕೊಂಡು ಭೇದ ಭಾವಗಳಿಗೆ ಆಸ್ಪದ ನೀಡದೆ ಮುಂದಿನ ಭವಿಷ್ಯದ ಕಡೆಗೆ ಚಿಂತನೆ ಮಾಡಬೇಕಾಗಿದೆ. ನಮ್ಮ ಭಾರತ ದೇಶವು ಸಮೃದ್ಧ ಖನಿಜ ಸಂಪತ್ತು, ಮಾನವ ಸಂಪತ್ತನ್ನು ಹೊಂದಿದ್ದು ಶುದ್ಧ ನದಿ ವನಗಳಿಂದ ಕೂಡಿದ್ದು ಹಸಿರು ತುಂಬಿದ ಸಮೃದ್ಧ ಭಾರತವಾಗಿದೆ. ಅಸಮಾನತೆ ಮೌಢ್ಯಗಳನ್ನು ತುಂಬಿರುವ ದೇವರ ದಿಂಡರುಗಳನ್ನು ತೊಡೆದು ಹಾಕಿ ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಯುಕ್ತಿಯಂತೆ ಕುಡಿ, ಚರ್ಚು, ಮಸೀದಿಗಳನ್ನು ಬಿಟ್ಟು ಹೊರಬಂದು ಭವ್ಯ ಭಾರತದ ಭವ್ಯ ಭವಿಷ್ಯಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪುರವರ ಜ್ಞಾನ ಶಕ್ತಿಯ ಬಿಗಿದು ಭವ್ಯ ಭಾರತವನ್ನು ಕಟ್ಟೋಣ. ನನ್ನದು ಭಾರತ ದೇಶ, ನನ್ನ ಹೆಮ್ಮೆ, ನನ್ನ ಉಸಿರು ನಮ್ಮ ಸಂವಿಧಾನ. ಜೈ ಸಂವಿಧಾನ, ಜೈ ಭಾರತ್. ನಮಸ್ಕಾರ.